ನಮಸ್ಕಾರ. 29 ಮಾರ್ಚ್ 2025 ರಾತ್ರಿ 9:45 ಆದ ನಂತರ 30 ಮಾರ್ಚ್ 2025 ಒಳಗಡೆ ಮಧ್ಯಾಹ್ನ 4:46 ಒಳಗಡೆ, ಅಂದರೆ 29ನೇ ತಾರೀಕು ಮಾರ್ಚ್ 2025 ರಾತ್ರಿ 9:45 ಆದ ನಂತರ 30 ಮಾರ್ಚ್ 2025 ಮಧ್ಯಾಹ್ನ 4:46 ಒಳಗಡೆ 6 ಗ್ರಹಗಳು ಮೀನರಾಶಿಯಲ್ಲಿ ಸಂಯೋಗ ಆಗ್ತವೆ. 6 ಗ್ರಹಗಳು ಮೀನರಾಶಿಯಲ್ಲಿ ಬಂದು ಕುತ್ಕೊತವೆ. ಮೊದಲೇದು ರವಿ, ಚಂದ್ರ, ಬುಧ, ಶುಕ್ರ, ಶನಿ, ರಾಹು, 6 ಗ್ರಹಗಳು, ಷಡ್ಗ್ರಹಗಳು ಒಂದೇ ರಾಶಿಯಲ್ಲಿ ಬಂದು ಸ್ಥಿತವಾಗೋದ್ರಿಂದ ಎಸ್ಪೆಷಲಿ ಈ ವೃಷಭ ರಾಶಿಯವರಿಗೆ ಒಂದೇ ದಿನದಲ್ಲಿ ನೀವು ಕೋಟ್ಯಾಧಿಪತಿಗಳಾಗ್ಬೋದು. ಯಾವುದೋ ಒಂದು ಲಾಟ್ರಿ ತಗೊಂಡಿರ್ತೀರ, ಕೇರಳ ಲಾಟ್ರಿ ಹೊಡಿಬೋದು, ಅಥವಾ ನಿಧಿ ಸಿಗ್ಬೋದು, ಅಥವಾ ಪಿತ್ರಾರ್ಜಿತ ಆಸ್ತಿ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಇರುತ್ತೆ, ಸಾಲವಾಗ್ಬೋದು. ನಿಮಗೆ ಆ ಭೂಮಿಯಿಂದ, ಸೈಟು ಮನೆಗಳಿಂದ ಕೋಟ್ಯಾಧಿಪತಿಗಳಾಗ್ಬೋದು. ಅಥವಾ ನಿಮ್ಮ ಹೆಸರಿಗೆ ನಾಮಿನಿ ಮಾಡಿರ್ತಾರೆ, LIC ದುಡ್ಡುಗಳು ಬರ್ಬೋದು. ಅದೃಷ್ಟ ಯಾವಾಗ ಹೆಂಗೆ ಹುಡುಕೊಂಬರುತ್ತಾ ಹೇಳಲಿಕ್ಕಾಗಲ್ಲ. ಈಗ ಈ ವೃಷಭ ರಾಶಿಯಲ್ಲಿ ಕೋಟ್ಯಾನುಕೋಟಿ ಜನಗಳು ಹುಟ್ಟಿರ್ತಾರೆ. ಅದರಲ್ಲಿ ಯಾವಾಗ ಬೇಕಾದರೂ ಆ ದಿನ ಆದ ನಂತರ ವೃಷಭ ರಾಶಿಯವರಿಗೆ ಯಾವಾಗ ಬೇಕಾದರೂ ನೀವು ಕೋಟ್ಯಾಧಿಪತಿಗಳು ಆಗಬಹುದು. ಯಾಕೆಂದರೆ ಲಗ್ನಾಧಿಪತಿ ಶುಕ್ರ 11ನೇ ಮನೆಯಲ್ಲಿ ಕೂತ್ಕೊತಾನೆ, ದ್ವಿತೀಯಾಧಿಪತಿ ಬುಧ 11ನೇ ಮನೆಯಲ್ಲಿ ಬರ್ತಾನೆ, ತೃತೀಯಾಧಿಪತಿ ಚಂದ್ರ 11ನೇ ಮನೆಯಲ್ಲಿ ಬರ್ತಾನೆ, ಚತುರ್ಥಾಧಿಪತಿ ರವಿ ಬಂದು 11ನೇ ಮನೆಯಲ್ಲಿ ಬರ್ತಾನೆ. ಶನಿ ಮಾತ್ರ ನಿಮಗೆ ಶನಿನೂ ನಿಮಗೆ ಅಲ್ಲಿ ಲಾಭಸ್ಥಾನದಲ್ಲಿ ಬಂದು ಕೂತ್ಕೊತಾನೆ. ದಶಮಾಧಿಪತಿ, ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿ ಶನಿ ಬಂದು ಮೀನರಾಶಿ 11ನೇ ಮನೆಯಲ್ಲಿ ಕೂತ್ಕೊಂಡಾಗ ವೃಷಭ ರಾಶಿಯವರಿಗೆ ಜಾಕ್ಪಾಟ್, ಒಂದೇ ದಿನದಲ್ಲಿ ಕೋಟ್ಯಾಧಿಪತಿ ಆಗ್ಬೋದು. ಗುರುಗಳೇ, ಕರ್ನಾಟಕದಲ್ಲಿ 9 ಕೋಟಿ 10 ಕೋಟಿ ಜನಸಂಖ್ಯೆ ಇದೆ. 1 ಕೋಟಿ ಈ ವೃಷಭ ರಾಶಿಯವರೇನ ಇದ್ದರೆ 1 ಕೋಟಿನೂ ಆಗ್ತಾರಾ? ಹೇಳಲಿಕ್ಕಾಗಲ್ಲ. ನಿಮಗೇನಾದರೂ ಶುಕ್ರ ದಶೆ ನಡೀತಿದ್ರೆ, ಅಥವಾ ಬುಧ ದಶೆ ನಡೀತಿದ್ರೆ, ಅಥವಾ ಶನಿ ದಶೆ ನಡೀತಿದ್ರೆ, ಅದೃಷ್ಟವಂತರಿಗೆ ಖಂಡಿತವಾಗ್ಲೂ ಯಾರಿಗಾದರೂ ಎಸ್ಪೆಷಲಿ ಈ ವೃಷಭ ರಾಶಿಯವರಿಗೆ ಎಲ್ಲರೂ ಕೋಟ್ಯಾಧಿಪತಿಗಳಾಗ್ತಾರೆ ಹೇಳಲಿಕ್ಕಾಗಲ್ಲ. ಅದೃಷ್ಟ ಅನ್ನೋದೊಂದಿರುತ್ತೆ. ಖಂಡಿತವಾಗ್ಲೂ ವೃಷಭ ರಾಶಿಯವರಿಗೆ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕೆಂದರೆ 6 ಗ್ರಹಗಳು ಸಂಯೋಗದಿಂದ ಈ ವರ್ಷ 2025 ಏಪ್ರಿಲ್ ಮೇ ಒಳಗಡೆ ಬಿಸಿಲು ಅಂತೂ ವಿಪರೀತ ಇರುತ್ತೆ. ಸಿಕ್ಕಾಬಟ್ಟೆ ಸೆಕೆ, ಸಿಕ್ಕಾಬಟ್ಟೆ ಬಿಸಿಲು ಖಂಡಿತವಾಗ್ಲೂ ಈ ವರ್ಷ ಭಾಳ ಇದ್ದೇ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.